ಎಜುಕೇಷನ್ ಟ್ರಸ್ಟ್ ಹಿರೇಗೊಂಡನಹಳ್ಳಿ, ಪಾಂಡವಪುರ ತಾಲೂಕು. ಮೂಲತಃ ಹಿರೇಗೊಂಡನಹಳ್ಳಿ ಪ್ರಾರಂಭವಾಗಿ ಜಯಂತಿ ನಗರದಲ್ಲಿ ನಡೆತಿರತಕ್ಕಂಥ ಸಂಸ್ಥೆಯಲ್ಲಿ ಶ್ರೀ ಎಂ ಪಂಚಲಿಂಗೇಗೌಡ ಮ್ಯಾನೇಜಿಂಗ್ ಟ್ರಸ್ಟಿ 88-89ನೇ ಸಾಲಿನಿಂದ ನಾವು ಶ್ರೀ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಂದಿನವರೆಗೂ ಸಹ ಗುಣಾತ್ಮಕ ಶಿಕ್ಷಣ ನೀಡೋದ್ರ ಜೊತೆಗೆ ಉತ್ತಮ ಫಲಿತಾಂಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಂಸ್ಥೆಯನ್ನು ಯಶಸ್ಸು ನಡೆಸ್ಕೊಂಡು ಬರ್ತಾ ಇದ್ದೀವಿ. 25-26ನೇ ಸಾಲಿನಲ್ಲಿ ಸಂಪ್ರದಾಯಬದ್ಧವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮೊದಲಿಗೆ ಮಕ್ಕಳಿಗೆ ಒಂದು ನೈತಿಕ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಇರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಮೂಲತಃ ನಮ್ಮ ಭಾರತೀಯ ಸಂಸ್ಕೃತಿ ಅದರ ಆಧಾರದ ಮೇಲೆ ಮಕ್ಕಳನ್ನು ಸ್ವಾಗತವನ್ನು ಮಾಡೋದ್ರ ಮುಖಾಂತರ ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎತ್ತಿನ ಗಾಡಿಯಲ್ಲಿ ಮಕ್ಕಳನ್ನು ಕರೆತಂದು ಪೋಷಕರು ತಂದುಬಿಟ್ಟಿದ್ದಾರೆ ಮತ್ತು ವಿವಿಧ ವಾಹನಗಳಿಂದ ಕರ್ಕೊಂಡ್ಬಂದಂಥ ಮಕ್ಕಳನ್ನು ನಾವು ಮೊದಲಿಗೆ ಶಾರದಾಂಬೆಯನ್ನು ಪೂಜಿಸಿ ನಂತರ ಅವ್ರಿಗೆ ತಿಲಕ ಇಟ್ಟು ಮಂಗಳಾರತಿಯನ್ನು ಬೆಳಗೋದ್ರ ಮುಖಾಂತರ ಮತ್ತು ಅವ್ರಿಗೆ ಜೀವನದಲ್ಲಿ ಸಂತೋಷ ಇರಲಿ ಅಂತ ಹ್ಯಾಪಿ ಇರ್ತಕ್ಕಂಥ ಒಂದು ಸಿಂಬಲನ್ನು ಕೊಡೋದ್ರ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಿದ್ದೀವಿ. ಇಡೀ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರು ಸಹ ಆತ್ಮೀಯವಾಗಿ ಸ್ವಾಗತಿಸಿ ಇವತ್ತು ಅವರ ಶೈಕ್ಷಣಿಕ ಬೆಳವಣಿಗೆಗೆ ಅಭಿವೃದ್ಧಿಗೋಸ್ಕರ ನಾವು ಸಹಕಾರ ನೀಡೋದ್ರ ಮುಖಾಂತರ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದೀವಿ. ಮತ್ತು ಪ್ರಸ್ತುತ ವರ್ಷ ನಮ್ಮ ಶಾಲೆ SLCನಲ್ಲಿ ಪ್ರತಿ ವರ್ಷವೂ 100ಕ್ಕೆ 100ರಷ್ಟು ಫಲಿತಾಂಶ ಬರ್ತಾಯಿತ್ತು. ಈ ಸರಿ 75% ಫಲಿತಾಂಶ ಪಡೆದಿದ್ವಿ. ಅದರಲ್ಲಿ 603 ಹೈಯೆಸ್ಟ್ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಮತ್ತು PUCಯಲ್ಲೂ ಸಹ 95% ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಮತ್ತು 100% ಫಲಿತಾಂಶ 2 ವರ್ಷವನ್ನು ಪಡ್ಕೊಂಡಿದ್ವಿ. ಮತ್ತು ನಾವು ನೀಟು, JEE ಮತ್ತು CET ಕ್ಲಾಸ್ ಪ್ರತ್ಯೇಕವಾಗಿ ನಡೆಸ್ಕೊಂಡು ಬರೋದ್ರಿಂದ ನಮ್ಮ ಶೈಕ್ಷಣಿಕ ಗುಣಮಟ್ಟ ಪ್ರತಿ ವರ್ಷ ಬದಲಾವಣೆ ಮಾಡುತ್ತಾ ಹೊಸ ರೀತಿಯಲ್ಲಿ ನಾವೀನ್ಯವನ್ನು ಇಟ್ಕೊಂಡು ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಹೇಳಿ ಇಚ್ಛೆಪಡುತ್ತೇವೆ. ಶಂಭುಲಿಂಗೇಶ್ವರ ರೆಸಿಡೆನ್ಸ್ ಸ್ಕೂಲ್ ಸರ್ ಈಗ ರಾಜ್ಯದಲ್ಲೇ ಒಂದು ಉನ್ನತವಾದ ಶಾಲೆ ಅಂತ ಹೆಸರು ಪಡೆದಿದೆ. ಮುಂದೆ ಏನಾದ್ರು ಇಂಟರ್ನ್ಯಾಷನಲ್ಗೆ ಏನಾದ್ರು ಆಲೋಚನೆ ಇದೆಯಾ ತಮ್ಮಲ್ಲಿ? ಮುಂದೆ ನಾವು CBSE ಮತ್ತು ICSE ಸಿಲೆಬಸ್ಸನ್ನು ಒಳಗೂಡಿಸ್ಕೊಂಡು ಉತ್ತಮವಾದಂಥ ಒಂದು ಶಾಲೆ ನಡೆಸ್ಬೇಕಂತ ಇದ್ವಿ. ಮತ್ತು ನಮ್ಮ ಸೆಂಟ್ರಲ್ಲಿ B.Ed, B.Ped ಮತ್ತು M.Ped ಇದೆ. ಅಲ್ಲಿ ರಿಸರ್ಚ್ ಸೆಂಟ್ರು M.Ped ವಿಭಾಗದ ರಿಸರ್ಚ್ ಸೆಂಟ್ರನ್ನು ಪ್ರಾರಂಭ ಮಾಡಿ ಮಂಡ್ಯ ವಿಶ್ವವಿದ್ಯಾಲಯ ವತಿಯಿಂದ ಪಡ್ಕೊಂಡು ನಡೆಸ್ಬೇಕನ್ನೋ ಉದ್ದೇಶ ಇದೆ. ಇನ್ನು ಉನ್ನತವಾಗಿ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಸಹ ಮಾಡಬೇಕು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸೋದಕ್ಕೆ ಮಕ್ಕಳನ್ನು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಮಾಡಿ ಆಲ್ರೆಡಿ ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್ ಮತ್ತು ಖೋಖೋನಲ್ಲಿ ಭಾಗವಹಿಸಿದ್ವಿ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ವರ್ಲ್ಡ್ ಕಪ್ ಖೋಖೋನಲ್ಲಿ ಭಾಗವಹಿಸಿ ವಿಜೇತರಾಗಿರ್ತಕ್ಕಂಥ ಚೈತ್ರ ಅಂತಕ್ಕಂಥವರು ನಮ್ಮ B.Ped ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ಮತ್ತು 8 ವಿದ್ಯಾರ್ಥಿನಿಯರು ರಾಷ್ಟ್ರೀಯ ಮಟ್ಟದಲ್ಲಿ ಖೋಖೋನಲ್ಲಿ ಸ್ಪರ್ಧಿಸಿದ್ದಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಬೆಳೆಯೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಈಗ ನಿಮ್ಮ ಶಾಲೆಯಲ್ಲಿ ಸರ್ ಪ್ರತಿ ವರ್ಷವೂ ಮಕ್ಕಳುಗಳು ಉತ್ತಮ ಪರಿಶ್ರಮ ಅಂತ ಪಡ್ಕೋತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಸಹಕಾರ ಆಗ್ತಾ ಇದೆ ಸರ್ ಇದೆಲ್ಲ ಪಡೆಯೋಕ್ಕೆ? ಸರ್ ನಾವು ಇದಕ್ಕೆ ಸಾಕಷ್ಟು ಸಹಕಾರ ನಮ್ಮ ಸಿಬ್ಬಂದಿ ವರ್ಗದನ್ನು ಒಟ್ಟುಗೂಡಿಸ್ಕೊಂಡು ಪೋಷಕರ ಮೊದಲು ಕಂಡೀಷನ್ ಹಾಕತ್ತೀವಿ. ಮತ್ತು ವಿವಿಧ ರೀತಿಯಲ್ಲಿ ಅವ್ರಿಗೆ ಯಾರು ಯಾವ ರೀತಿ ವ್ಯಾಸಂಗ ಮಾಡ್ತಾರೆ ಅವರನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಇಂಟ್ರಾಕ್ಷನ್ ಮಾಡಿ ಅವ್ರಿಗೆ ಫಸ್ಟು ಮಾನಸಿಕ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ಮನಸ್ಸನ್ನು ಬದಲಾಯಿಸ್ತಕ್ಕಂಥದ್ದು, ಸ್ಟಡಿ ಮೆಂಟಾಲಿಟಿ ಬರೆಸ್ತಕ್ಕಂಥದ್ದು, ಅವತ್ತೇ ಪಾಠವನ್ನು ಅವತ್ತೇ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಮಾರ್ಗದರ್ಶಿ ಕಾರ್ಯಾಗಾರ ಅಂಥೇಳಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾರು ಮಾಡೋದು ಕಾಣೆ ಮಾರ್ಗದರ್ಶಿ ವರ್ಕ್ಶಾಪ್ ಅಂತೇಳಿ ಮಾಡ್ತೀವಿ. ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಹೊರಗಡೆಯಿಂದ ಕರೆಸಿ ಅವ್ರಿಗೆ ಪಾಠವನ್ನು ಮಾಡ್ತಕ್ಕಂಥದ್ದು ಮತ್ತು ವಿಷಯಾಧಾರಿತವಾಗಿ ಅವ್ರಿಗೆ ಹೆಚ್ಚು ಜ್ಞಾನಾರ್ಜನೆ ಪಡೋದಕ್ಕೆ ನಾವು ಸಹಕಾರ ಕೊಡೋದ್ರಿಂದ ನಾವು ಪಾಠದ ಕಡೆ ಹೆಚ್ಚು ಆಸಕ್ತಿ ತೋರಿಸ್ತೀವಿ. ಮತ್ತು ಪರೀಕ್ಷಾ ಭಯ ಹೋಗೋ ರೀತಿ ಹೋಗಲಾಡಿಸಿ ಅವರಲ್ಲಿ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗುತ್ತೆ. ಈ ಮಾರ್ಗದರ್ಶಿ ಅಂತ ಹೇಳಿದ್ರಿ, ಅದನ್ನು ಟ್ರೈನಿಂಗ್ ಮಾಡೋಕ್ಕೆ ಹೊರಗಡೆಯಿಂದ ಯಾರನ್ನಾರು ಕರೆಸ್ತೀರಾ? ಅದಕ್ಕೆ ಸರ್ ಟ್ರೈನಿಂಗನ್ನು ನಮ್ಮ ಶಿಕ್ಷಕರಿಗೆ ಆಲ್ರೆಡಿ ಸಂಪನ್ಮೂಲ ವ್ಯಕ್ತಿಗಳು ಆಗ್ಬಿಟ್ಟಿದ್ದಾರೆ. ಈಗಾಗಲೇ 20 ವರ್ಷದಿಂದ ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರು ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಪ್ರತಿಷ್ಠೆ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಕರೆಸಿ ವಿಶೇಷವಾಗಿ ಅವ್ರಿಗೆ ಪಾಠ ಪ್ರವಚನ ಮಾಡಿಸ್ತಾ ಇದ್ದೀವಿ. ಕೊನೆಯದಾಗಿ ಸರ್ ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್?
ಪೋಷಕರು ಮಕ್ಕಳನ್ನ ಫ್ರೀಯಾಗಿ ಬಿಡಬೇಕು. ಮತ್ತು ಇವತ್ತೇನು ಮಕ್ಕಳು ಹೊಡಿಬಾರ್ದು ಮತ್ತು ಅವ್ರು ಶಿಕ್ಷೆ ಕೊಡಬಾರ್ದು ಅಂತ ಇದೆಯೋ ಅದು ಸ್ವಲ್ಪ ಒಂದು ಶಿಕ್ಷಕರಲ್ಲಿ ಒಂದು ರೀತಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತದೆ. ಯಾಕೆಂದರೆ ಏನೋ ಸಣ್ಣ ಪುಟ್ಟ ಓದಿಲ್ಲ ಅಂತಂದರೆ ಟೀಚರ್ಸ್ ಏನು ಹೇಳಿದ್ರೆ ಪೋಷಕರು ಅದ್ರ ಮೇಲೆ ಬಂದು ಶಿಕ್ಷಕರನ್ನು ಗಲಾಟೆ ಮಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದ ಬೈತಕ್ಕಂಥದ್ದು, ಮತ್ತು ಅವ್ರಿಗೆ ಮಕ್ಕಳು ತಿನಿಸುಗಳನ್ನು ಹೆಚ್ಚು ಕೊಡ್ತಕ್ಕಂಥದ್ದು, ಓದೋ ಕಡೆ ಹೆಚ್ಚು ಆಸಕ್ತಿ ಕೊಡದೇ ಇರೋದ್ರಿಂದ ಅದೊಂದು ಇದಾಗಿದೆ. ಅದಕ್ಕೆ ನಾವು ಏನು ಮಕ್ಕಳ ಇದೃಷ್ಟಿಗೋಸ್ಕರ ನಾವು ಹಲವಾರು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದಕ್ಕೆ ಸಹಕಾರ ಕೊಟ್ಟರೆ ಸಾಕು, ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಸಾಧ್ಯತೆ ಇರ್ತದೆ. ಮತ್ತು ಶಿಕ್ಷಕರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಸರ್? ಸರಿ, ಶಿಕ್ಷಕರು ನಾವು ಹೆಂಗಿರ್ತೀವಿ ಹಂಗೆ ಸರ್. ಶೈಕ್ಷಣಿಕ ಗುಣಮಟ್ಟ ಹೆಚ್ಚೋದಕ್ಕೆ ಎಲ್ಲ ರೀತಿಯಲ್ಲೂ 24 hours ಕೆಲಸ ಮಾಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಮತ್ತು ಅವ್ರಿಗೆ ಎಲ್ಲ ರೀತಿ ನಮ್ಮ ಸಪೋರ್ಟ್ ಇದೆ. ಶಿಕ್ಷಕರಿಗೆ ಅವ್ರು ಯಾವುದೇ ಕಾರಣಕ್ಕೂ ಸಹ ನಮ್ಮ ಒಂದು ಆದೇಶವನ್ನೇ ಆಗಲಿ ಅಥವಾ ನಮ್ಮ ಒಂದು ಮಾರ್ಗದರ್ಶನವನ್ನು ಅವರು ಸ್ವೀಕರಿಸಲಿಕ್ಕಿಲ್ಲ ಅನ್ನೋ ಹಂಗೆ ಇಲ್ಲ. ಎಲ್ಲರೂ ಸಹ ಸ್ವೀಕರಿಸಿ ಶಿರಸಾವಹಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಸಿಬ್ಬಂದಿಯನ್ನು ನಾವು ನೇಮಕ ಮಾಡ್ಕೊಂಡಿದ್ವಿ. ನುರಿತ ತಜ್ಞ ಅನುಭವ ಇರತಕ್ಕಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ.